ವಿರುದ್ಧನೇ ಎಲ್ಲ FIR ಮಾಡಿದ್ದಾರೆ. ಚನ್ನಪಟ್ಟಣ ವಿಚಾರಕ್ಕೆ, ಎಲೆಕ್ಷನ್ ವಿಚಾರಕ್ಕೆ ಅನ್ನುವಂಥದ್ದು ಅವರು ಆರೋಪ ಮಾಡ್ತಾ ಇದ್ದಾರೆ. A1 ರಮೇಶ್ ಕೂಡ A2 ಕುಮಾರಸ್ವಾಮಿ ವಿರುದ್ಧ FIR ಆಗಿದೆ. ನೋಡಿ, ಇತ್ತೀಚಿನ ಬೆಳವಣಿಗೆಗಳು ಬಹುಶಃ ರಾಜ್ಯದ ಹಿತದೃಷ್ಟಿಯಿಂದ ಯಾವುದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ NDAಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವರಿಬ್ಬರೂ ಕೂಡ ಈ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಮಾಡಲಿ ಅಂತ ಹೇಳಿ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ಕೇವಲ ಆಯ್ಕೆಯಾದಂತ ಎಲ್ಲ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮತ್ತು ದೂಷಣೆಗಳನ್ನ ಮಾಡ್ತಾ ಬಹುಶಃ ಕರ್ನಾಟಕದ ಇತಿಹಾಸವನ್ನ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಕೆಲಸಗಳನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ನಾನು ದಸರಾ ಹಬ್ಬವನ್ನ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬಹಳ ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಜೀವಂತ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳ ಮತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಅದನ್ನ ಹೊರತುಪಡಿಸಿ ಈ ರೀತಿ ಬೀದಿ ನಾನು ಮುಂದಕ್ಕೆ ಪದಗಳನ್ನ ಬಳಸಕ್ ಹೋಗೋದಿಲ್ಲ. ಈ ರೀತಿಯಾಗಿ ಕಿತ್ತಾಟವನ್ನು ಮಾಡ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದನ್ನ ಆತ್ಮಲೋಕನ ಮಾಡ್ಕೊಳ್ಬೇಕಾಗ್ತದೆ. ಚುನಾವಣೆ ಬಹಳ ದೂರ ಇದೆ. ಲೋಕಸಭಾ ಚುನಾವಣೆಯಿಂದ 4.5 ವರ್ಷ ಇದೆ. ವಿಧಾನಸಭಾ ಚುನಾವಣೆಯಿಂದ 3.5 ವರ್ಷ ಇದೆ. ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಯನ್ನ, ರೈತರ ಅಭಿವೃದ್ಧಿಯನ್ನ, ಯುವಕರ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತ ಹೇಳಿ. ಇವತ್ತೇನೋ ಒಬ್ರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಜನರಿಗೆ ಎಳ್ಳಷ್ಟು ಇಷ್ಟ ಇಲ್ಲ. ನೀವೇನಾದ್ರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿಲ್ಲ ಅಂತ ಅಂದ್ರೆ ಬಹುಶಃ ನಿಮ್ಮನ್ನ ಬೀದಿಗಳಲ್ಲಿ ಯಾವ ರೀತಿ ಬೇರೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾರೋ ಹಂಗೆ ನಿಮ್ಮೆಲ್ಲರೂ ಕೂಡ ಕಲ್ಲು ಹೊಡಿಬೇಕಾದಂತಹ ಪರಿಸ್ಥಿತಿಗಳು ಯಾವುದೇ ರಾಜಕೀಯ ಪಕ್ಷದವರು ಇರಲಿ, ಅದು ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಭಾರತೀಯ ಜನತಾ ಪಕ್ಷ ಇರಲಿ, ಅವ್ರ ಮೇಲೆ ಜನ ತಿರುಗಿ ಬಿಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು. ನಾನು ಎಚ್ಚರಿಕೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಮುಟ್ಬಿಟ್ಟು, ನ್ಯಾಯಾಲಯಗಳಿದೆ, ಆರೋಪಗಳು ಪ್ರತ್ಯಾರೋಪಗಳು, ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ನ್ಯಾಯಾಲಯ ತೀರ್ಪು ತನಿಖೆಗಳು ನಡೀತಾ ಇರ್ತದೆ. ಎಲ್ಲರ ಮೇಲೂ ತನಿಖೆಗಳು ನಡೀತಾ ಇರ್ತದೆ. ಆ ತನಿಖೆಗಳು ಬಂದ ನಂತರ ಜವಾಬ್ದಾರಿಯಲ್ಲಿರ್ತಕ್ಕಂಥವ್ರು ಖಂಡಿತ ಜವಾಬ್ದಾರಿಗೆ ಏನ್ ತನಿಖೆ ಆದೇಶ ಬರುತ್ತೆ ಅದಕ್ಕೆ ಎಲ್ಲರೂ ಕೂಡ ನ್ಯಾಯಾಂಗಕ್ಕೆ ನಾವು ತಲೆಬಾಗಬೇಕಾಗ್ತದೆ. ಆದ್ರೆ ಈ ರೀತಿಯಾಗಿ ಪ್ರತಿದಿನ ಇದನ್ನೇ ಒಂದು ದೊಡ್ಡ ವಿಚಾರ ಅಂತೇಳಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿನ್ನೆ GT ದೇವೇಗೌಡರು ಮೈಸೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ನಾನು ಹೇಳಿದ್ನಲ್ಲಪ್ಪ, ಇದೊಂದು ಚುನಾವಣೆ ಬಹಳ ದೂರ ಇದೆ. ರಾಜಕೀಯ ದೊಂಬರಾಟ ನಿಲ್ಲಿ. ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಮಾಡಿದ್ದಾರೆ. ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಈಗ ಮೂಡಾ ಪ್ರಕರಣದಲ್ಲಿ ಕಳ್ಳರೆಲ್ಲ ಒಂದಾಗಿದ್ದಾರೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅವ್ರು ಎಲ್ಲರೂ ಒಟ್ಟಾಗಿದ್ದಾರೆ ಅಂತ, TTD ST ಸೋಮಶೇಖರ್ ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಇರೋದು. ಈಗ ಅವ್ರ ಕೆಲಸ ಏನು, ದೂರು ಕೊಡ್ಬೇಕಾಗಿತ್ತು, ದೂರು ಕೊಟ್ಟಿದ್ದಾರೆ. ಅವರ ಅಪೀಲ್ ಏನಿತ್ತು ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಅದನ್ನ ಮನ್ನಣೆ ಮಾಡಿದೆ. ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗೋವರೆಗೂ ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕಾಗ್ತದೆ. ತನಿಖೆನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ತನಿಖಾಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ. ತನಿಖಾಧಿಕಾರಿಗಳಿಗೆ ಮುಕ್ತವಾದಂತಹ ಅವಕಾಶವನ್ನ ಎಲ್ಲರೂ ಕೂಡ ಕೊಡಬೇಕು.
ಗೂಢ ಕೇಸ್ ಮುಜುಗರದ ನಡುವೆ GT ದೇವೇಗೌಡರ ಹೇಳಿಕೆ ಒಂದು ರೀತಿ ಕಾಂಗ್ರೆಸ್ಗೆ ನೈತಿಕ ಬಲ ತುಂಬುತ್ತಾ ಅಂತ. ಇಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಅವ್ರ ಪಕ್ಷದ ಆಂತರಿಕ ವಿಚಾರ. ಅವ್ರ ಪಕ್ಷದ ಅವರು ಕೂಡ ಸ್ವತಂತ್ರ ಅಂತಕ್ಕಂಥದ್ದಿದೆ. ಎಲ್ಲವನ್ನು ಕೂಡ ಅವ್ರು ಮಾಡಿದ್ದನ್ನೆಲ್ಲ, ಅವ್ರ ನಾಯಕರು ಮಾಡಿದ್ದನ್ನ ಎಲ್ಲ ಒಪ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಅವರು ಇರ್ತಕ್ಕಂಥ ವಾಸ್ತವತೆಯನ್ನ ಜನರ ಮುಂದೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರು ಹೇಳಿರುವಂತದ್ದು ಎಲ್ಲರೂ ಕೂಡ ಇದರಲ್ಲಿ ಅಪರಾಧಿಗಳಿದ್ದಾರೆ, ಎಲ್ಲರೂ ಕೂಡ ಬೆನಿಫಿಷರೀಸ್ ಇದ್ದಾರೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ಎಲ್ಲಾ ಪಕ್ಷದವರು ಕೂಡ ಬೆನಿಫಿಷರೀಸ್ ಇದ್ದಾರೆ. ಜೊತೆಗೆ ಸರ್ಕಾರದ ನಿಯಮದಂತೆ ಇದು ತೀರ್ಮಾನ ಆಗಿರುವಂತದ್ದು. ಇದು ಆಗಿರುವಂತದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲೇ ಆಗಿದೆ. ಸೊ ಹಾಗಾಗಿ ಇದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಸರ್, ಇನ್ನೊಂದು ಕಡೆ ಮುನಿರತ್ನವರ ಪ್ರಕರಣದಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂತ ಸರ್, ಸರಿಯಾಗಿ ತನಿಖೆ ಇನ್ನೂ ಮುಂದುವರಿತಾ ಇಲ್ಲ ಅನ್ನೋದು ಒಂದು ಕಡೆ. ಅದ್ರ ಜೊತೆಗೆ ಆ ಸಂತ್ರಸ್ತರು ಯಾರಿದ್ದಾರೆ, ಹಿಂದೆ ಬಹಳಷ್ಟು ಜನ ಅವ್ರ ಹಿಂದೆ ಬೆಂಬಲವಾಗಿ ನಿಂತಿದ್ರಂತೆ, ಈಗ ಯಾರು ನಿಲ್ತಿಲ್ಲ ಅಂತ. ಆಮೇಲೆ ಪ್ರಕರಣದಲ್ಲಿ ಇನ್ನೂ 10 ಕೇಸುಗಳನ್ನ ಹಾಕ್ಬೋದು ಅಂತೇಳಿ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಅದರ ಬಗ್ಗೆ ಮಾಹಿತಿ, ಮಾಧ್ಯಮದವ್ರಿಗೆ ಏನಾದ್ರು ಮಾಹಿತಿ ಇದ್ರೆ ನೀವು ತೋರಿಸಿ, ನಿಮ್ಗೆ ಏನೇನು ಸಿಕ್ಕಿದೆ ನಿಮ್ಮ ಮಾಹಿತಿಗಳು ತೋರಿಸಿ. ನನಗೆ ಅದರ ಬಗ್ಗೆ ಮಾಹಿತಿ ಹೇಳದ್ನಲ್ಲಪ್ಪ, ಇದು ಅಸಹ್ಯವಾದಂಥ ವಾತಾವರಣ. ಕರ್ನಾಟಕದ ಬೆಳವಣಿಗೆಗೆ ಇದು ಒಳ್ಳೆಯದಲ್ಲ. ಕರ್ನಾಟಕದ ನಾವು ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ವಿ, ಉತ್ತಮ ಆಡಳಿತ, ಉತ್ತಮ ಬೆಳವಣಿಗೆ, ಉತ್ತಮ ಪ್ರಗತಿಯನ್ನ ಕರ್ನಾಟಕ ಸಾಧಿಸ್ತದೆ ಅಂತಕ್ಕಂಥ. ಆದರೆ ಇತ್ತೀಚಿನ ಬೆಳವಣಿಗೆ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ರೀತಿಯಲ್ಲಿ ನಡೀತಾ ಇದೆ. ಇತ್ತೀಚಿನ ಬೆಳವಣಿಗೆ ಮುಜುಗರ ಮತ್ತೆ ಒಂದು ರೀತಿ ಅಸಹ್ಯ ಅಂತ ಹೇಳಿರಿ. ಈ ಬೆಳವಣಿಗೆ ಮುನ್ನಡೆ ಬರೆದಿದ್ದು ಯಾವ ಪಕ್ಷ? ಎಲ್ಲಾ ಪಕ್ಷಗಳು ಬೆಳೆದಿವೆ. ಒಂದು ಪಕ್ಷದ ಕೊಡುಗೆ ಅಲ್ಲ ಇದು. ನಾನ್ ನ್ಯೂಸ್ ಅಲ್ಲಿ ಇರ್ಬೇಕು ಅಂತ ಎಲ್ಲರೂ ಕಾಂಪಿಟೇಷನ್. ಜೊತೆಗೆ ಮಾಧ್ಯಮ ಸ್ನೇಹಿತರು ಒಂದಷ್ಟು ಕಾಂಟ್ರಿಬ್ಯೂಷನ್ ಇರ್ಬೋದು. ನೀವು ಕೂಡ ಸಮಾಜನ ತಿದ್ದಬೇಕಾಗ್ತದೆ. ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ಮೇಲೆ ಏನು ಆರೋಪ ಅಲ್ಲ, ನೀವು ಕೂಡ ಸಮಾಜದ, ನಮ್ಮ ರಾಜ್ಯದ ಹಿತ ದೃಷ್ಟಿಯಿಂದ ಮೀಡಿಯಾದವ್ರನ್ನ ಫಾಲೋ ಆಗಲ್ಲ ಸರ್, ನಾಯಕರನ್ನ ಫಾಲೋ ಆಗಲ್ಲ ಸರ್. ನಾಯಕರ ಬಗ್ಗೆ ಬೇಸತ್ತೋಗಿದ್ದಾರೆ. ಬೇಕಾದ್ರೆ ನೀವು ಹೋಗಿ ಇಂಟರ್ನಲ್ ಸರ್ವೆ ಮಾಡಿ. ನಾಯಕರುಗಳ ದಿನನಿತ್ಯದ ಪ್ರತಿನಿತ್ಯದ ಈ ಒಂದು ಏನು ಜಂಜಾಟಗಳು, ಹೇಳಿಕೆಗಳು ನಡೀತಾ ಇದೆ, ಇದೊಂಥರ ಮಸಾಲೆ ದಿನ ನಡೆಯೋದಿಲ್ಲ. ಸ್ವಲ್ಪ ದಿನಕ್ಕೆ ಬಂದ್ರೆ ನಾನು ಆಗಲೇ 2-3 ಪದ ಹೇಳಿದ್ದೀನಿ, ನೀವು ಬರೋಕ್ಕಿಂತ ಮುಂಚೆ ಅದನ್ನು ರಿಮೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೀದಿಗಳಲ್ಲಿ ಮುಂದೊಂದು ದಿನ ಕಲ್ಲು ಹೊಡಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಿಸಬೇಕಾಗ್ಬೋದು. ಇದೇ ರೀತಿ ಮುಂದುವರೆದ್ರೆ ಒಂದು ಪಕ್ಷದವರಲ್ಲ, ಎಲ್ಲ ಪಕ್ಷದವರು, ಬಿಜೆಪಿನಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, JDS-ನಲ್ಲಿರ್ತಕ್ಕಂಥ ವಿಚಾರಗಳಿರ್ಬೋದು, ಪ್ರತಿಯೊಬ್ಬ ಪಕ್ಷದ್ದು ನಾನು ವಿಚಾರಗಳನ್ನ ಹೇಳ್ತಾ ಹೋಯ್ತು ಅಂದ್ರೆ ಬಹಳ ದೊಡ್ಡದಾಗುತ್ತೆ. ಕೆಲವರು ನಾ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳ್ಬಿಟ್ಟು ದಿನ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ರಾತ್ರಿ ಒಂದು ಸ್ಟೇಟ್ಮೆಂಟ್ ತಿರುಗಾಗ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದನ್ನ ನೀವು ತೋರಿಸ್ತಾ ಇರ್ತೀರಿ, ಜನನೂ ಖುಷಿಯಿಂದ ನೋಡ್ತಾ ಇರ್ತಾರೆ. ಸರ್, ಈಗ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ, ಅದಕ್ಕೆ 50 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಡಿಮಾಂಡ್ ಇದೆ. ಅಭ್ಯರ್ಥಿ ಫೈನಲ್ ಆಗಿದೆ? ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ನಾನು ಯಾವ ವಿಚಾರಗಳ ಬಗ್ಗೆ, ಚನ್ನಪಟ್ಟಣದ ವಿಚಾರದ ಬಗ್ಗೆ ಮಾತಾಡೋದು. ಚನ್ನಪಟ್ಟಣದಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಅಭಿವೃದ್ಧಿ ಕೊಡ್ತಾ ಇದೆ, ಜನರ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸರ್. ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಶಾಸಕರು ಏನಿದ್ರು, ಶಾಸಕರು ನಿಷ್ಕ್ರಿಯವಾಗಿದ್ದರು. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿವೆ. ಅಭಿವೃದ್ಧಿಯನ್ನ ಬೇಕು ಅಂತ ಹೇಳಿ ಆ ಭಾಗದ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಬಾಗಿಲಿಗೆ ಬಂದು ಸರ್ಕಾರ ನಿಮ್ಮ ಮನೆಗೆ ಸೇವೆಗೆ ಸಹಕಾರ ಅನ್ನುವಂಥ ಕಾರ್ಯಕ್ರಮ ಸುಮಾರು 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು.
ಅದನ್ನ ವಿಲೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಬೇಡಿಕೆಗಳನ್ನ ಇಟ್ಟಿದ್ರು ಆ ಎಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಜೊತೆಗೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂತಂದ್ರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ 700 ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿದೆ. ಸೊ ಅಂತ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಇದೆ. ಸೊ ಜಿಲ್ಲೆ ನಾವು ಈಗಾಗಲೇ ನಾನು ಹೇಳಿದ್ದೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತ ಹೇಳಿ. ಅಥವಾ ನಾನು ಸೋತಿದ್ದೀನಿ ಅಂತ ಹೇಳಿ ಅದನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿ ಈ ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲಾ ವಿಚಾರಗಳಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಮ್ಮೆಲ್ಲ ಶಾಸಕರು, ರಾಮನಗರದವರು ಇರ್ಬೋದು, ಚನ್ನಪಟ್ಟಣದವರು ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಎಲ್ಲರೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಶಾಸಕರು ಹಿಂದೆ ಸಹಕಾರ ಕೊಡ್ತಿರ್ಲಿಲ್ಲ, ಈಗ ಖಾಲಿ ಇತ್ತು. ಖಾಲಿ ಇರುವಂತ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ. ಮುನ್ನೆಲೆ ಬಂದಿರೋದ್ರಿಂದ ಯೋಗೇಶ್ ಅವರು ಅತಂತ್ರ ಅಲ್ಲ, ಅವ್ರ ಪರ್ಸನಲ್ ಅವರು ಇಬ್ರು ಫ್ರೆಂಡ್ಸು. ಅವರೊಬ್ರು ಡೈರೆಕ್ಟ್ರು, ಒಬ್ರು ಪ್ರೊಡ್ಯೂಸರು, ಒಬ್ರು ಆಕ್ಟ್ರು. ಒಂದೊಂದು ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಒಂದು ಟೈಮ್ ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಒಂದು ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರ ಯಾರನ್ನ ನೀವು ಅವ್ರನ್ನೇ ಕೇಳ್ತಾರೆ. ಇವ್ರು ಪ್ರೊಡ್ಯೂಸರ್ ಆದಾಗ ಅವ್ರು ಆಕ್ಟ್ ಮಾಡ್ತಾ ಇರ್ತಾರೆ, ಅವ್ರು ಪ್ರೊಡ್ಯೂಸರ್ ಆದಾಗ ಇವ್ರು ಆಕ್ಟ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಡೈರೆಕ್ಟ್ರು, ಪ್ರೊಡಕ್ಷನ್ ಅವು ಇವು ಏನೇನೋ ಮಾಡ್ತಾ ಇರ್ತಾರೆ. ಸೊ ಆ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನೀವೇ ಕೇಳ್ತಾರೆ. ಸರ್, ಹಿಂದೆ ಚನ್ನಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಓಪನ್ ಸ್ಟೇಜಲ್ಲೇ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು, ಇದು ಜನರ ಅಭಿಪ್ರಾಯ ಅಂತಂದೇಳಿ DCMಗೆ ಮನವಿ ಮಾಡಿದ್ರು. ಅವರ ಅಭಿಮಾನಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೇನೆ. ಅವರ ಅಭಿಮಾನ, ಪ್ರೀತಿ, ವಿಶ್ವಾಸ ಮೇಲೆ ಇಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಚುನಾವಣೆಯನ್ನು ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆದಾಗ ನಮ್ಮ ಪಕ್ಷ ಒಂದು ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕೆ ನಾವು ಇಳಿಸ್ತೀವಿ. ನನಗೇನು ಅನ್ಯಾಯ ಆಗಿಲ್ಲ. ನನಗೆ ಸಭ್ಯತೆ, ನನಗೆ ಜನ ಕೆಲಸ ಮಾಡಿದ್ರೆ ಸಾಕು, ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ರೆಸ್ಟ್ ತಗೋತಾ ಇದ್ದೀನಿ. ನಾನು ನನ್ನ ಕೆಲಸಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಅನುಕೂಲ ಆಗಿದೆ. ಕೊನೆಯ ಕ್ಷಣದಲ್ಲಿ ನೀವೇ ನಿಲ್ತೀರಿ ಅಂತ ಸರ್, ಅದಕ್ಕೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ ಅಂತ. ನಾವೆಲ್ಲ ರಾಮನಗರ ಕ್ಷೇತ್ರಕ್ಕೂ ಹೋಗಿ, ರಾಮನಗರ ಕ್ಷೇತ್ರದಲ್ಲೂ ಸುಮಾರು ಒಂದು 500 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಮಾಗಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ನಾನು ಎಲ್ಲೆಲ್ಲಿ ಕೆಲಸ ಕಾರ್ಯಗಳನ್ನ ಕುಣಿಗಲ್ಗೆ ಹೋಗಿ ಅಲ್ಲೂ ಕೂಡ ಸುಮಾರಷ್ಟು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ನಾನು ಸೋತಿದ್ದೀನಿ ಅಂತ ಹೇಳಿ ಕೆಲಸದ ಬಗ್ಗೆ ಇದೆ. ನನ್ನ ಶಾಸಕರುಗಳು, ಆ ಭಾಗದ ನಾಯಕರುಗಳು ಯಾರು ಬಂದು ನನಗೆ ಏನನ್ನ ಮನವಿಯನ್ನ ಕೊಟ್ಟು ಯಾವ ರೀತಿ ನಮ್ಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೋ ಅವ್ರ ಜೊತೆ ನಮ್ಮ ಸರ್ಕಾರ ಇರೋದ್ರಿಂದ ನಾನು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಮುಂದೆನೂ ಕೂಡ ನಾನು ಮುಂದುವರಿಸ್ತೇನೆ. ಹೊಸ ಸಂಸದರು ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್? ನನಗೆ ಗೊತ್ತಿಲ್ಲ. ಎಲ್ಲ ಕ್ಷೇತ್ರದ ಜನ, ನಿಮ್ಮ ಅಭಿಮಾನಿಗಳು ಹೇಳ್ತಾರೆ, ನಿಮ್ಮ ಅಭಿಮಾನಿಗಳೆಲ್ಲ ಮಾಹಿತಿ ಹೇಳ್ತಿರ್ತಾರಲ್ಲ. ನಾನು ಯಾರ ಬಗ್ಗೆನೂ ಮಾಹಿತಿ ತಿಳ್ಕೊಳಕ್ ಹೋಗೋದಿಲ್ಲ. ನನಗೆ ಫ್ರೀ ಟೈಮ್ ಇಲ್ಲ. ನಾನು ಐ ಆಮ್ ಫುಲ್ಲಿ ಎಂಗೇಜ್. ನಾನು ಬೇರೆಯವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಲ್ಲ. ನೆಗೆಟಿವ್ ಹೋಗೋದಲ್ಲ, ಪಾಸಿಟಿವ್ ಅಲ್ಲಿ ಹಿಂದೆ ತಿರುಗಿ ನೋಡೋದಲ್ಲ, ಮುಂದೆ ನೋಡೋದು. ಮುಂದಿನ ದಿಕ್ಸೂಚಿ ಏನಿದೆ ಅದನ್ನ ನೋಡೋಣ. ಹಿಂದೆ ಯಾರು ಮಾತಾಡ್ತಾರೆ, ಹಿಂದೆ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ. ನನ್ನ ಗುರಿ ಅಭಿವೃದ್ಧಿ, ನನ್ನ ಗುರಿ ನನ್ನ ಕಷ್ಟ ಕಾಲಕ್ಕೆ ನಿಂತಂತವರ ರಕ್ಷಣೆ. ನಿನ್ನೆ CM ಚಾಮುಂಡೇಶ್ವರಿ ತಾಯಿ ಇನ್ನೂ 1 ವರ್ಷ ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ದಾರೆ. ಅಂದರೆ ಇನ್ನು 1 ವರ್ಷ ಮಾತ್ರ ಇರ್ತಾರ ಅಥವಾ 5 ವರ್ಷ ಕಂಟಿನ್ಯೂ? ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ.
ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಈ ನಡುವೆ ದಲಿತ ಸಮುದಾಯದ ಸಚಿವರು ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾದಂತ ಸಚಿವರು ಪ್ರತ್ಯೇಕ ಸಭೆ ಮಾಡ್ತಾರೆ. ಮೊದಲಿಂದನೂ ನೋಡ್ರಿ, ಈಗ ನಮ್ಮ ಸಮಾಜದವರು ನಾವೆಲ್ಲ ನಾವು ಸೇವಿದ್ವಿ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಪರಮೇಶ್ವರ್ ಅವರು ಕೂಡ PCC ಅಧ್ಯಕ್ಷರಾಗಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಇಟ್ಕೊಂಡಿರ್ತಾರೆ. ಸೊ ಆ ಸಮಾಜದ ಕಷ್ಟ ಸುಖಗಳನ್ನ ಮಾತಾಡ್ತಕ್ಕಂಥದ್ದು, ಆ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂಥದ್ದು, ಜೊತೆಗೆ ರಾಜ್ಯದ ಈ ವಿದ್ಯಮಾನಗಳೇನಿರ್ತದೆ ಆ ವಿದ್ಯಮಾನಗಳನ್ನ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ಸಾಮಾನ್ಯವಾಗಿ ನೀವು ಕೂಡ ಚರ್ಚೆ ಮಾಡ್ತೀರಿ, ನಾವು ಕೂಡ ಚರ್ಚೆ ಮಾಡ್ತೀವಿ, ಅದರಲ್ಲಿ ತಪ್ಪೇನಿಲ್ಲ. ಸರ್, ಇನ್ನೊಂದು ಜಾತಿ ಗಣತಿ ಹಿನ್ನೆಲೆ ಗೊತ್ತಿದೆ ಸರ್, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗ್ಬೋದು. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆ ಬಂತು ಅಂತ ಅಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಇಲ್ಲಿ ಮಾನ್ಯತೆಗೆ ಕೊಟ್ಟ ಮೇಲೆ ಮಾನ್ಯತೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ವರ್ಷದೊಳಗಡೆ ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ.